ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಿ ಶರತ್ ಕುಮಾರ್. ಇವತ್ತು ನಾನು ನಿಮಗೆ ರೂಫ್ ಟಾಪ್ ಗಾರ್ಡನಿಂಗ್ನಲ್ಲಿ ಅಲೋವೆರಾಗಳನ್ನ ಹೇಗೆ ಬೆಳಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಟುಡೇ ಐ ಆಮ್ ಗೋಯಿಂಗ್ ಟು ಶೋ ಯು ಹೌ ವಿ ಕ್ಯಾನ್ ಗ್ರೋ ಅಲೋವೆರಾ ಪ್ಲಾಂಟ್ಸ್ ಇನ್ ಯುವರ್ ರೂಫ್ ಟಾಪ್. Even if you have got, say, something about 10 by 10 feet, the rooftop, or even the place below your water tank, you can grow not less than 200 aloe vera plants. Each plant requires only about 1 square feet place. ಸ್ನೇಹಿತರೆ, ನಿಮ್ಮ ರೂಫ್ ಟಾಪ್ನಲ್ಲಿ ಸ್ವಲ್ಪ ಜಾಗ ಇದ್ದರೂ ಸಾಕು. ಒಂದು 10 ಅಡಿ ಜಾಗ ಇದ್ರೂ ನೀವು ಸುಮಾರು 100 ಗಿಡಗಳನ್ನ ಬೆಳಿಬೋದು. ಅಲೋವೆರಾ ಗಿಡಗಳನ್ನ ಬೆಳೆಯೋದು ನಿಮಗೆ ಸಂತೋಷ ಕೊಡುತ್ತೆ, ಖುಷಿ ಕೊಡುತ್ತೆ. ಜೊತೆಗೆ ನಿಮಗೆ ನಿಮ್ಮ ವೈಯಕ್ತಿಕ ಏನು ನಿಮಗೆ ಅಲೋವೆರಾ ಬೇಕು ಅದನ್ನು ನೀವೇ ಬೆಳ್ಕೋಬೋದು. ಯು ಕ್ಯಾನ್ ಗ್ರೋ ಯುವರ್ ಓನ್ ರಿಕ್ವೈರ್ಮೆಂಟ್ ಆಫ್ ಅಲೋವೆರಾ, ಡೈಲಿ ರಿಕ್ವೈರ್ಮೆಂಟ್, ಬೈ ಗ್ರೋಯಿಂಗ್ at least, say, something like 50 to 100 plants. See, these plants are 12 inches plants, have grown the aloe vera also in the grow bags. Waste grow bag also I have used, and I used waste thermocol boxes also. So most of these plants have utilized waste boxes or waste grow bags only. See how nicely the aloe vera have come in the waste thermocol box. I'll show you some more boxes where I have grown aloe vera in the thermocol box. They are very healthy. They have come and they require watering only once in a week. ಸ್ನೇಹಿತರೆ, ಈ ಅಲೋವೆರಾ ಗಿಡಗಳಿಗೆ ನೀವು ಜಾಸ್ತಿ ನೀರು ಹಾಕೋದು ಬೇಕಾಗಿಲ್ಲ. ಒಂದು ವಾರಕ್ಕೊಂದು ಸಾರಿ ಸ್ವಲ್ಪ ನೀರು ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಸುಮಾರು 6 ತಿಂಗಳ ಹಿಂದೆ ಹಾಕಿದ್ದ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು 6 ತಿಂಗಳ ಪ್ಲ್ಯಾಂಟು ಎಷ್ಟು ಹೆಲ್ತಿಯಾಗಿದೆ, ಜೊತೆಗೆ ಎಷ್ಟು ದಪ್ಪ ಇದೆ ನೋಡಿ ಎಲೆಗಳು. ಇಷ್ಟು ದಪ್ಪ ಎಲೆ ಸಿಕ್ಕಿದ್ಮೇಲೆ ನೀವು ಪ್ರತಿನಿತ್ಯ ಒಂದು ಎಲೆನ ಕಿತ್ಕೊಂಡು ನೀವು ಉಪಯೋಗಿಸ್ಕೊಳ್ಬೋದು. ಅಲೋವೆರಾ ಜೆಲ್ಲು ನಿಮ್ಮ ಚರ್ಮಕ್ಕೆ ಅತ್ಯಂತ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡ್ತದೆ. ಎಷ್ಟೋ ಕಾಯಿಲೆಗಳಿಗೆ ಕೂಡ, ಚರ್ಮದ ಕಾಯಿಲೆಗಳಿಗೆ ಕೂಡ ಅಲೋವೆರಾನ ಚರ್ಮದ ರೋಗ ತಜ್ಞರುಗಳು ಅಡ್ವೈಸ್ ಮಾಡ್ತಾರೆ. ಜೊತೆಗೆ ಅಲೋವೆರಾನ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇನ್ನೂ ತುಂಬ ಉಪಯೋಗಗಳಿದೆ ಅಲೋವೆರಾನ. ನೋಡಿ, ಇದು ಸುಮಾರು ಒಂದು 8-10 ತಿಂಗಳ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ, ದಪ್ಪ ಪಟ್ಟೆ ಬಂದಿದೆ ನೋಡಿ. ಜೊತೆಗೆ ಹೂವಿನ ಬೀಜ ಕೂಡ ಕೊಟ್ಟಿದೆ ನೋಡಿ. ಇಲ್ಲೊಂದು ಭಾಳ ಚೆನ್ನಾಗಿ ಬಂದಿದೆ ನೋಡಿ. ಇವೆಲ್ಲ ಥರ್ಮೋಕೋಲ್ ವೇಸ್ಟ್ ಬಾಕ್ಸಲ್ಲಿ ಮಾಡಿರೋದು. ಸ್ನೇಹಿತರೆ, ನಿಮಗೆ ಅಲೋವೆರಾ ಪ್ಲ್ಯಾಂಟ್ ಬೇಕಂದರೆ ಬನ್ನಿ, ಪ್ಲ್ಯಾಂಟ್ ಸ್ವಾಪಿಂಗ್ ಮಾಡೋಣ. ನೀವು ಬೆಳೆದಿರತಕ್ಕಂತಹ ಯಾವುದೇ ಹೂವಿನ ಗಿಡ ಆಗ್ಬೋದು, ಹಣ್ಣಿನ ಗಿಡ ಆಗ್ಬೋದು, ಆರ್ನಮೆಂಟಲ್ ಶೋ ಗಿಡ ಆಗ್ಬೋದು, ಅದನ್ನು ನಮ್ಮ ರಾಜಾಜಿನಗರದಲ್ಲಿರೋ ಮನೆಗೆ ತೊಗೊಂಡು ಬನ್ನಿ. ನೀವು ನಿಮ್ಮ ಗಿಡನ ಕೊಟ್ಟು ಅಲೋವೆರಾ ಗಿಡನ ತೆಗೆದುಕೊಂಡೋಗಿ ಪ್ಲ್ಯಾಂಟ್ ಸ್ವಾಪಿಂಗ್ ಮಾಡೋಣ. ಇದರಿಂದ ಹೆಚ್ಚು ಅಲೋವೆರಾಗಳನ್ನು ನೀವು ಸಹ ಬೆಳಿಬೋದು. ಬಹು ಉಪಯೋಗಿ ಗಿಡಗಳಿದು. ನಿಮ್ಮ ರೂಫ್ನಲ್ಲಿ ಎಷ್ಟೇ ಕಡಿಮೆ ಜಾಗ ಇದ್ರೂ ಅಲ್ಲೆಲ್ಲ ಈ ಗಿಡಗಳನ್ನು, ಅಲೋವೆರಾ ಗಿಡಗಳನ್ನ ಬೆಳಿಬೋದು. ಸಣ್ಣ ಪಪ್ಪೀಸ್ನ ನೀವು ತೆಗೆದುಕೊಂಡು ದೊಡ್ಡ ಗಿಡ ಮಾಡ್ಬೋದು. ಸುಮಾರು 8-10 ತಿಂಗಳಿಗೆ ತುಂಬ ದೊಡ್ಡ ಗಿಡ ಆಗುತ್ತೆ. ಸೊ ಫ್ರೆಂಡ್ಸ್, you can do plant swapping. Please bring any of your plants, any flowering plant, ornamental plant in any pot.
you can carry equal sized pot with aloe vera from me. ಸೊ ಸ್ನೇಹಿತರೆ, ನೀವು ನಿಮ್ಮ ಪಾಟನ್ನು ತೆಗೆದುಕೊಂಡು ಅದೇ ಸೈಜ್ನ ಪಾಟ್ನಲ್ಲಿರ್ತಕ್ಕಂತಹ ಅಲೋವೆರಾನ ನೀವು ನಮ್ಮ ಈ ಒಂದು ಹೂದೋಟದಿಂದ ತೆಗೆದುಕೊಂಡು ಹೋಗ್ಬೋದು. ಇದು ರೂಫ್ ಟಾಪ್ ಗಾರ್ಡನಿಂಗ್. ನೀವು ಸಹ ರೂಫ್ ಟಾಪ್ ಗಾರ್ಡನಿಂಗ್ನಲ್ಲಿ ಅಲೋವೆರಾನ ಬೆಳಿಬೋದು. ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಮೈ ರೂಫ್ ಟಾಪ್ ಒನ್ಸ್. ಐ ವಿಲ್ ಬಿ ಹಿಯರ್ ಆನ್ Fridays and Saturdays. Thank you very much. Signing off, Dr. C. Sharat Kumar.